ಬೇಸಿಗೆ ಮುನ್ನವೇ ಕೋಟೆನಾಡಿನಲ್ಲಿ ಜೀವ ಜಲಕ್ಕೆ ಹಾಹಾಕಾರ ಶುರುವಾಗಿದೆ. ಬೀದಿ ಬೀದಿಗಳಲ್ಲಿ ಮಠ ಮಧ್ಯಾಹ್ನ ಬಿಸಿಲು ಎನ್ನದೆ ನೀರು ಹಿಡಿಬೇಕು. ಅದು ಎಷ್ಟು ಬಿಂದಿಗೆ ಬರುತ್ತೋ ಆ ದೇವರಿಗೆ ಗೊತ್ತು. ಕುಡಿಯುವ ನೀರಿಗೂ ಪರದಾಡ್ತಿರುವ ಆ ಗ್ರಾಮ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಕುಡಿಯುವ ನೀರಿಗೆ ನಲ್ಲಿಗಳ ಮುಂದೆ ಬಿಂದಿಗೆಗಳ ಸಾಲು ಸಾಲು. ಆಗ ಬರುತ್ತೆ ಈಗ ಬರುತ್ತೆ ಅಂತ ಕಾಯ್ತಿರುವ ಜನರು. ಕೊಳಾಯಿ ಬಳಿ ಮಹಿಳೆಯರ ಕ್ಯೂ. ಹೀಗೆ ಜೀವ ಜಲಕ್ಕಾಗಿ ಪರದಾಡ್ತಿದ್ದ ದೃಶ್ಯ ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಹಿರೇಹಳ್ಳಿ ಗ್ರಾಮದಲ್ಲಿ. ವಾರದಲ್ಲಿ 2 ದಿನ ಬಿಟ್ಟರೆ ಹೆಚ್ಚು. ಅದು ಅರ್ಧ ಗಂಟೆ ನೀರು ಬಂದರೆ ಪುಣ್ಯ, ಅರ್ಧ ಗಂಟೆ ನೀರು ಬಂದರೆ ಹೆಚ್ಚು. ಒಂದು ಕುಟುಂಬಕ್ಕೆ 4 ಬಿಂದಿಗೆ ಜೀವಜಲ ಸಿಕ್ಕರೆ ಅದೇ ಪುಣ್ಯ. ಇನ್ನು ಇದೇ ತಿಂಗಳಲ್ಲಿ ಗ್ರಾಮ ದೇವತೆ ಜಾತ್ರೆ ಇದೆ. ನೀರಿನ ಹಾಹಾಕಾರದಿಂದ ಸಂಬಂಧಿಕರು ನೆಂಟರನ್ನ ಕರಿಬೇಕೋ ಬೇಡವೋ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. ನೀರಿದ್ರೆ ತಾನೇ ಎಲ್ಲರನ್ನೂ ಕರೆದು ಜಾತ್ರೆ ಮಾಡಲು ಸಾಧ್ಯ ಅಂತಾರೆ ಗ್ರಾಮದ ಮಹಿಳೆಯರು. ನಮಗೆ 3 ದಿವಸಕ್ಕೊಂದಟ 2 ದಿವಸಕ್ಕೊಂದಟ 4 ದಿವಸಕ್ಕೊಂದಟ ಬಿಡ್ತಾರೆ. ಅವ್ನಿಗೆ ಯಾವಾಗ ತಿಳಿಯುತ್ತೆ ಅವಾಗ ಬಿಡ್ತಾರೆ ನೀರು. ನೀರು ಹಿಡಿಯೋದೇ ಒಂದು ಕೆಲಸ ಆಗುತ್ತೆ. ನಮ್ದು ನೀರು ಹಿಡಿಯೋದೇ ಒಂದು ಕೆಲಸ. ನಾವು ಕೂಲಿ ಹೋಗಂಗಿಲ್ಲ, ಏನಿಲ್ಲ. ಕೂಲಿ ಹೋದ್ರೆ ನಮ್ಗೆ ನೀರಿಲ್ಲ. ಅದಕ್ಕೋಸ್ಕರ ನಾವು ಕೂಲಿ ನಾಲಿ ಎಲ್ಲ ಬಿಟ್ಟು ನಾವು ಮನೆಗೆ ನೀರು ಹಿಡ್ಕೊಂಡು ಕಾಲ ಮಾಡ್ತಾ ಇದ್ವಿ. ಇನ್ನು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 20ಕ್ಕೂ ಹೆಚ್ಚು ಬೋರ್ಗಳನ್ನು ಕೊರೆಯಲಾಗಿದೆ. ಕೆಲವಕ್ಕೆ ಪಂಪ್, ಮೋಟಾರ್, ಕೇಬಲ್ ಇಲ್ಲ. ಇನ್ನು ಕೆಲವು ಬೋರ್ವೆಲ್ಗಳನ್ನು ಮೊಳಕಾಲ್ಮೂರು ಕ್ಷೇತ್ರದ ಶಾಸಕರ ಬೆಂಬಲಿಗರು ಸರ್ಕಾರದ ಕೊಳವೆ ಬಾವಿಗಳ ನೀರನ್ನ ತಮ್ಮ ಮನೆ ತೋಟಗಳಿಗೆ ಬಳಸಿಕೊಳ್ತಿದ್ದಾರೆ. ಹನಿ ನೀರಿಗೆ ಪರದಾಡ್ತಿರುವ ಜನರ ಬವಣೆ ಒಂದೆಡೆಯಾದರೆ ಮತ್ತೊಂದೆಡೆ ಈ ಜನಪ್ರತಿನಿಧಿಗಳು ತಮ್ಮ ಅಧಿಕಾರವನ್ನ ಈ ರೀತಿ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರೇ ಆರೋಪಿಸುತ್ತಾರೆ. ಪಂಪು ಮೋಟರ್ ಬಿಟ್ಟಿರೋ ಅಂತವನ್ನ ನೀರು ಸಫಿಷಿಯಂಟ್ ಇದ್ದದ್ದನ್ನು ಬಿಟ್ಟು ಹೊರತುಪಡಿಸಿದ ಪಂಪು ಮೋಟರ್ಗಳು ಬೋರ್ವೆಲ್ಗಳನ್ನ ಬೇರೆ ಬೋರ್ ಜೋಡಿಸಿದ್ವಿ ಅಂತ ಹೇಳ್ಬಿಟ್ಟು ಇಲ್ಲಿ 3-4 ಬೋರ್ಗಳಿಗೆ ಪಂಪು ಮೋಟರ್ ಇಲ್ದಂಗಾಗಿದೆ. ಈಗ ಇರೋಂಥ ಬೋರ್ವೆಲ್ಗಳಲ್ಲೂ ಕೂಡ 1 ಇಂಚು 1.5 ಇಂಚು ನೀರು ಬರ್ತಿದ್ದಾವೆ. ಅದೇನೇ ಇರಲಿ, ಗ್ರಾಮಗಳಲ್ಲಿ ಕುಡಿಯುವ ನೀರು ಸರಬರಾಜಿಗೆ ಕೋಟ್ಯಾಂತರ ರೂಪಾಯಿ ವ್ಯಯಿಸುತ್ತಿದೆ. ಕೆಲ ಜನಪ್ರತಿನಿಧಿಗಳ ದೌರ್ಜನ್ಯದಿಂದ ಗ್ರಾಮಸ್ಥರು ಮತ ಹಾಕಿದ ತಪ್ಪಿಗೆ ಜೀವಜಲಕ್ಕೆ ಅಲೆಯುವುದು ತಪ್ಪುತ್ತಿಲ್ಲ. ವೀರೇಶ್, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.